ಸ್ನೇಹಿತರೆ ನಮಸ್ಕಾರ. ಸ್ಟಡಿ ಐ ಕನ್ನಡ ಚಾನಲ್ಗೆ ಸ್ವಾಗತ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋವು ಇಲ್ಲಿಯವರೆಗಿನ ಭಾರತದ ಅತ್ಯಂತ ಭಾರವಾಗಿರ್ತಕ್ಕಂಥ ಉಪಗ್ರಹ CMS-3 ದಿನಾಂಕ 2/11/2025 ಸಂಜೆ 5:26 LVM-3 M5 ಲಾಂಚ್ ವೆಹಿಕಲ್ ಮಾರ್ಕ್ 3 ಮೂಲಕ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆಗೊಳಿಸಿದೆ. ಇದು ಇಲ್ಲಿಯವರೆಗಿನ ಭಾರತದ ಅತ್ಯಂತ ಭಾರವಾಗಿರ್ತಕ್ಕಂಥ ಉಪಗ್ರಹ ಈ CMS-3. ಇದು ಭಾರತದ ಸ್ಪೇಸ್ ಕಮ್ಯುನಿಕೇಷನ್ ಕೆಪಬಿಲಿಟಿನಲ್ಲಿ ಇದೊಂದು ತುಂಬ ದೊಡ್ಡ ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಈ ಒಂದು ಸ್ಯಾಟಲೈಟ್ಗೆ ಸಂಬಂಧಪಟ್ಟಂತೆ ಹಾಗೂ ಈ LVM-3 M5 ಒಂದು ರಾಕೆಟ್ ಬಗ್ಗೆ ಎಲ್ಲದರ ಬಗ್ಗೆ ತುಂಬ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಿಮಗೆ ಇದೇ ರೀತಿಯಾದಂಥ ಮಾಹಿತಿ ಇರೋ ವಿಡಿಯೋಗಳನ್ನು ನೀಡ್ತಾ ಇರ್ತೀವಿ. ಆದ್ದರಿಂದ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಹಲವು ಬಾರಿ ನೀವು ಸುದ್ದಿಗಳಲ್ಲೆಲ್ಲ ಕೇಳಿರ್ತೀರ, ಭಾರತ ತನ್ನ ಕೆಲವು ಸ್ಯಾಟಲೈಟ್ಗಳನ್ನು ಇಸ್ರೋದಿಂದ ಉಡಾವಣೆ ಮಾಡೋ ಬದಲಾಗಿ ಯಾವುದಾದ್ರೂ ಒಂದು ಬೇರೆ ದೇಶದ ಸ್ಪೇಸ್ ಕಂಪ್ನಿಯಿಂದ ಉಡಾವಣೆ ಮಾಡಲಾಗಿತ್ತು ಅಂತ ಹೇಳಿ ನೀವು ಕೇಳಿರ್ತೀರ. ಇದಕ್ಕೆ ಕಾರಣನೇ ತುಂಬ ಭಾರ ಆಗಿರ್ತಕ್ಕಂಥ ಸ್ಯಾಟಲೈಟ್ಗಳನ್ನು ಇಸ್ರೋ ಮುಖಾಂತರ ಇಲ್ಲಿವರೆಗೂ ಲಾಂಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಜಿಯೋ ಸ್ಟೇಷನರಿ, ಜಿಯೋ ಸಿಂಕ್ರೋನಸ್ ಆರ್ಬಿಟ್ರಿ ಇವೆಲ್ಲ ಭೂಮಿಯಿಂದ 36,000 ಕಿಲೋಮೀಟರ್ ದೂರದಲ್ಲಿದ್ದಾವೆ. ಅಲ್ಲಿ ಇಸ್ರೋ ಮುಖಾಂತರ ತುಂಬ ಭಾರ ಆಗಿರ್ತಕ್ಕಂಥ ಹೆವಿ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಇದು ಇಲ್ಲಿಯವರೆಗಿನ ಭಾರತದ ಅತಿ ಭಾರದ ಸ್ಯಾಟಲೈಟನ್ನು ಇಸ್ರೋ ಲಾಂಚ್ ಮಾಡಿದೆ. ಈ ಲಾಂಚ್ ಮಾಡಿರ್ತಕ್ಕಂಥ ರಾಕೆಟ್ನ ಹೆಸರು LVM-3 M5 ಮತ್ತು ಈ CMS-03 ಈ ಒಂದು ಸ್ಯಾಟಲೈಟ್ನ ಹೆಸರು. ಇದೊಂದು ಕಮ್ಯುನಿಕೇಷನ್ ಸ್ಯಾಟಲೈಟು. ಇದು ಇಷ್ಟೊಂದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇದರಿಂದ ನಮ್ಮ ಮಿಲ್ಟ್ರಿಗೆ ತುಂಬ ಸಹಾಯವಾಗಲಿದೆ. ಅಂದರೆ ನೇವಿ, ಏರ್ಫೋರ್ಸ್ಗೆ ಇದರಿಂದ ಇನ್ನಷ್ಟು ಬಲ ನೀಡಿದಂತಾಗುತ್ತೆ. ಹಾಗೂ ಈಗೇನು ರೀಸೆಂಟಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಎಲ್ಲ ಕೈಗೊಂಡಿದ್ರಲ್ಲ, ಆ ರೀತಿ ಮಿಲ್ಟ್ರಿ ಕಾರ್ಯಾಚರಣೆಗಳಿಗೂ ಇದರಿಂದ ಮುಂದೆ ತುಂಬ ಸಹಾಯವಾಗಲಿದೆ. ಸ್ನೇಹಿತರೆ, ಈ CMS-3 ಉಪಗ್ರಹವನ್ನು ಭಾರತದ ಬಾಹುಬಲ ಅಂತ ಹೇಳಿ ಇಲ್ಲಿ ಹೆಸರಿಸಲಾಗಿದೆ. ನೀವು ಹಿಂದೆ ಕೇಳಿರ್ತೀರ GSAT, GSAT-7, GSAT-7A ಒಂದು ಉಪಗ್ರಹಗಳ ಹೆಸರುಗಳನ್ನು ಕೇಳಿರ್ತೀರ. ಆ ಹೆಸರುಗಳನ್ನೇ ಇನ್ನಷ್ಟು ಇಲ್ಲಿ ಸರಳಗೊಳಿಸಿ CMS-03 ಅಂತ ಹೇಳಿ ಇಲ್ಲಿ ಹೆಸರನ್ನ ಬದಲಾಯಿಸಲಾಗಿದೆ. ಬೇಸಿಕ್ಲಿ ಇದು ಕೇವಲ ಹೆಸರು ಬದಲಾವಣೆ ಅಷ್ಟೇ. ಈ GSAT, GSAT-7, GSAT-7A ಒಂದು ಸೀರೀಸ್ನಲ್ಲಿ ಇರ್ತಕ್ಕಂಥ ಸ್ಯಾಟಲೈಟ್ ಅಂತಲೇ ಹೇಳ್ಬೋದು. ಆದರೆ ಇದು ಇಲ್ಲಿಯವರೆಗಿನ ಭಾರತದ ಅತಿ ಭಾರ ಆಗಿರ್ತಕ್ಕಂಥ ಕಮ್ಯುನಿಕೇಷನ್ ಸ್ಯಾಟಲೈಟು. ಇದನ್ನು ಸ್ವತಃ ಇಸ್ರೋನೇ ಲಾಂಚ್ ಮಾಡಿದೆ. ಆದ್ದರಿಂದ ಇದು ಭಾರತದ ಸ್ಪೇಸ್ ಕಮ್ಯುನಿಕೇಷನ್ ಕೆಪಬಿಲಿಟಿನಲ್ಲಿ ಇದೊಂದು ತುಂಬ ದೊಡ್ಡ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ದಿನಾಂಕ 2/11/2025 ಸಂಜೆ 5:26 ಆಂಧ್ರ ಪ್ರದೇಶ ರಾಜ್ಯದಲ್ಲಿರ್ತಕ್ಕಂಥ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಒಂದು ಸ್ಯಾಟಲೈಟನ್ನು ಉಡಾವಣೆಗೊಳಿಸಲಾಗಿದೆ. ಉಡಾವಣೆಗೆ ಬಳಸಿರ್ತಕ್ಕಂಥ ರಾಕೆಟ್ನ ಹೆಸರು LVM-3 M5. ಈ ಸ್ಯಾಟಲೈಟನ್ನು ಎಲ್ಲಿ ಡೆಪ್ಲಾಯ್ ಮಾಡಲಾಗುತ್ತೆ ಅಂತ ನೋಡೋದಾದರೆ ಇದನ್ನು ಬೇಸಿಕಲಿ GTO, ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ರಿನಲ್ಲಿ ಈ ಒಂದು ಸ್ಯಾಟಲೈಟನ್ನು ಡೆಪ್ಲಾಯ್ ಮಾಡಲಾಗುತ್ತೆ. ಸ್ನೇಹಿತರೆ, ಈ GTO ಅಂದರೆ ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ರಿ ಅಂದರೆ ನೀವು ಹಲವು ಬಾರಿ ಲೋ ಅರ್ತ್ ಆರ್ಬಿಟ್ರಿ ಬಗ್ಗೆ ಕೇಳಿರ್ತೀರ. ಲೋ ಅರ್ತ್ ಆರ್ಬಿಟ್ರಿ ಭೂಮಿಯಿಂದ ಕೇವಲ 500ರಿಂದ 600 ಕಿಲೋಮೀಟರ್ ದೂರದಲ್ಲಿರುತ್ತೆ. ಆದರೆ ಇದು ಜಿಯೋ ಸಿಂಕ್ರನಸ್ ಜಿಯೋ ಸ್ಟೇಷನರಿ ಇದು ಭೂಮಿಯಿಂದ 36,000 ಕಿಲೋಮೀಟರ್ ದೂರದಲ್ಲಿರುತ್ತೆ. ಅಂದರೆ ಇದು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿರೋದ್ರಿಂದ ಇದಕ್ಕೆ ಕಂಟಿನ್ಯೂಸ್ ಆಗಿ ಸಿಗ್ನಲ್ ಬೇಕಾಗಿರುತ್ತೆ. ಆದ್ದರಿಂದ ಇದನ್ನು ತುಂಬ ದೂರದಲ್ಲಿ ಡೆಪ್ಲಾಯ್ ಮಾಡಲಾಗುತ್ತೆ. ಈ ಸ್ಯಾಟಲೈಟ್ ಕಂಪ್ಲೀಟ್ಲಿ ಸ್ಟೇಷನರಿ ಪೊಸಿಷನಲ್ಲಿ ಇರುತ್ತೆ. ಭೂಮಿಯಿಂದ ನೋಡಿದ್ರೆ ಇದು ಸ್ಯಾಟಲೈಟು ಕಂಪ್ಲೀಟಾಗಿ ಸ್ಟೇಷನರಿ ಒಂದು ಪೊಸಿಷನ್ನಲ್ಲಿ ಇರುತ್ತೆ. ಭೂಮಿಯ ಎಕ್ಸಾಕ್ಟ್ ಇಕ್ವಿಟರ್ನಲ್ಲಿ ನಾವು ಇದನ್ನು ಲಾಂಚ್ ಮಾಡ್ತೀವಿ. ಭೂಮಿಯ ಇಕ್ವಿಟರ್ 0 ಡಿಗ್ರಿ ಏನಿರುತ್ತೆ ಇದಕ್ಕೆ ಎಕ್ಸಾಕ್ಟ್ ಪ್ಯಾರಲಲ್ಲಿ ಜಿಯೋ ಸ್ಟೇಷನರಿ ಆರ್ಬಿಟ್ರಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಜಿಯೋ ಸಿಂಕ್ರನಸ್ ಬೇಸಿಕಲಿ ಜಿಯೋ ಸ್ಟೇಷನರಿ ಜಿಯೋ ಸಿಂಕ್ರನಸ್ನ ಒಂದು ಭಾಗ ಅಂತ ಹೇಳ್ಬೋದು. ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ರಿನಲ್ಲಿ ಏನಾಗುತ್ತೆ, ಇದರ ಒಂದು ಡಿಗ್ರಿ ಇಕ್ವಿಟರ್ನಲ್ಲಿ ಇರಲಾರ್ದೆ ಸ್ವಲ್ಪ ಇನ್ಕ್ಲೈನ್ ಆಗಿರುತ್ತೆ. ಅಂದರೆ ಇವೆರಡು ಸ್ವಲ್ಪ ಬೇರೆ ಬೇರೆ ಇರುತ್ತೆ. ಜಿಯೋ ಸ್ಟೇಷನರಿ ಎಕ್ಸಾಕ್ಟ್ ಇಕ್ವಿಟರ್ನಲ್ಲಿ ಇರುತ್ತೆ. ಈ ಜಿಯೋ ಸಿಂಕ್ರನಸ್ ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ಆದರೆ ಈ ಎರಡರ ದೂರ ಸೇಮ್ ಇರುತ್ತೆ, 36,000 ಕಿಲೋಮೀಟ್ರ್. ಇದನ್ನು ಜಿಯೋ ಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ರಿನಲ್ಲಿ ಲಾಂಚ್ ಮಾಡಲಾಗುತ್ತೆ. ಇದು ಭಾರತದ ಇಲ್ಲಿಯವರೆಗಿನ ಹೆವಿಯೆಸ್ಟ್ ಸ್ಯಾಟಲೈಟ್. ಇದನ್ನು
ತುಂಬ ದೂರದಲ್ಲಿ ಡೆಪ್ಲಾಯ್ ಮಾಡ್ತಾ ಇರೋದ್ರಿಂದ ಇದನ್ನು ಭಾರತದ ಅತಿ ಪವರ್ಫುಲ್ ಲಾಂಚ್ ವೆಹಿಕಲ್ ಆದಂಥ ಲಾಂಚ್ ವೆಹಿಕಲ್ ಮಾರ್ಕ್ 3 ಮುಖಾಂತರ ಈ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಲಾಗಿದೆ. ಸ್ನೇಹಿತರೆ, ಈ ಲಾಂಚ್ ವೆಹಿಕಲ್ LVM-3ನ ಮೊದಲ ಹೆಸರು GSLV MK3 ಅಂದರೆ ಜಿಯೋ ಸಿಂಕ್ರನಸ್ ಲಾಂಚ್ ವೆಹಿಕಲ್. ಇದನ್ನು ಸ್ವಲ್ಪ ಸರಳಗೊಳಿಸೋದಕ್ಕೆ LVM-3 ಅಂತ ಹೇಳಿ ಇಲ್ಲಿ ಹೆಸರಿಸಲಾಗಿದೆ. ಈ ಸ್ಯಾಟಲೈಟು ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿದೆ. ಇದರ ಪ್ರಾಥಮಿಕ ಉದ್ದೇಶನೇ ಭಾರತದ ಮೆರಿಟೈಮ್ ಮತ್ತು ಡಿಫೆನ್ಸ್ ಕಮ್ಯುನಿಕೇಷನ್ ನೆಟ್ವರ್ಕನ್ನು ಇನ್ನಷ್ಟು ಬಲಪಡಿಸೋದು ಇದರ ಒಂದು ಪ್ರಾಥಮಿಕ ಉದ್ದೇಶ. ಈ ಸ್ಯಾಟಲೈಟ್ನ ವೇಟ್ ಬಂದ್ಬಿಟ್ಟು 4.4 ಟನ್ ಹಾಗೂ ಈ ಒಂದು ಸ್ಯಾಟಲೈಟ್ನ ಲೈಫ್ ಟೈಮ್ ನೋಡೋದಾದರೆ ಅಂದರೆ ಎಷ್ಟು ವರ್ಷ ಈ ಒಂದು ಸ್ಯಾಟಲೈಟ್ ಕಾರ್ಯನಿರ್ವಹಿಸುತ್ತೆ ಅಂದರೆ 7 ಇಯರ್ಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದರೆ, ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ವರ್ಷಗಳೇ ಇದು ಕೆಲಸ ಮಾಡ್ಬೋದು, ಆದರೆ ಇಲ್ಲಿ 7 ಇಯರ್ಸ್ ಅಂತ ಹೇಳಿ ಒಂದು ತಿಳಿಸಿದ್ದಾರೆ. CMS-03 ಇದು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಅಂದರೆ ಇದು ಬೇಸಿಕಲಿ ಮಲ್ಟಿ ಬ್ಯಾಂಡ್ ಕಮ್ಯುನಿಕೇಷನ್ ಸ್ಯಾಟಲೈಟ್. ಇದರಲ್ಲಿ ಬೇರೆ ಬೇರೆ ಬ್ಯಾಂಡ್ಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ. UHF, S ಬ್ಯಾಂಡ್, C ಬ್ಯಾಂಡ್ ಆ್ಯಂಡ್ KU ಬ್ಯಾಂಡ್ ಫ್ರೀಕ್ವೆನ್ಸಿಗಳು ಬೇರೆ ಬೇರೆ ನಿಮಗೆ ಇಲ್ಲಿ ಒಂದು ಬೇರೆ ಬೇರೆ ಬ್ಯಾಂಡ್ನ ಫ್ರೀಕ್ವೆನ್ಸಿಗಳು ಇಲ್ಲಿ ಸಿಗುತ್ತೆ. ಒಂದು ಯಾವುದಾದ್ರೂ ಬ್ಯಾಂಡ್ನಲ್ಲಿ ಜಾಮ್ ಆದರೆ, ನೆಟ್ವರ್ಕ್ ಇಶ್ಯೂ ಆದರೆ ನೀವು ಬೇರೆ ಬೇರೆ ಬ್ಯಾಂಡ್ಗಳನ್ನು ಬಳಸಿ ನೀವು ಇಲ್ಲಿ ಕಮ್ಯುನಿಕೇಟನ್ನು ಮಾಡ್ಬೋದು. ಸ್ನೇಹಿತರೆ, ಈ CMS-03 ಮಲ್ಟಿ ಬ್ಯಾಂಡ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಆಗಿರೋದ್ರಿಂದ ಇದರ ಮೂಲ ಗುರಿ ಭಾರತದ ಒಂದು ಕಮ್ಯುನಿಕೇಷನ್ ನೆಟ್ವರ್ಕನ್ನು ಸೆಕ್ಯೂರ್ ಮಾಡೋದಾಗಿದೆ. ಡಿಫೆನ್ಸಲ್ಲಿ ಈ ಸ್ಯಾಟಲೈಟಿಂದ ತುಂಬ ಸಹಾಯವಾಗಲಿದೆ. ನೇವಿ, ಏರ್ಫೋರ್ಸ್ನಲ್ಲಿ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡೋದಕ್ಕೆ ಒಂದು ಸೆಕ್ಯೂರ್ ಆದಂಥ ನೆಟ್ವರ್ಕು ಇದರಿಂದ ದೊರಕುತ್ತೆ ಅಂತ ಹೇಳ್ಬೋದು. ನಮ್ಮ ಎನ್ಮಿ ಕಂಟ್ರಿಗಳಿಗೆ ಒಂದು ಯಾವುದೇ ರೀತಿಯಾದಂಥ ಮೆಸೇಜ್ಗಳು ಲೀಕ್ ಆಗದೆ ಇರೋ ರೀತಿ ಒಂದು ಕಮ್ಯುನಿಕೇಟ್ ಮಾಡೋಕ್ಕೆ ಈ ಸ್ಯಾಟಲೈಟು ತುಂಬ ಸೆಕ್ಯೂರ್ ಆಗಿರ್ತಕ್ಕಂಥ ಒಂದು ನೆಟ್ವರ್ಕನ್ನು ನಮ್ಮ ಡಿಫೆನ್ಸ್ಗೆ ನೀಡುತ್ತೆ ಅಂತ ಹೇಳ್ಬೋದು. ಅದರಿಂದನೇ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇನ್ನು ಹಲವಾರು ಕ್ಷೇತ್ರಗಳಿಗೆ ಈ ಸ್ಯಾಟಲೈಟಿಂದ ಸಹಾಯವಾಗಲಿದೆ. ಒಂದು ಸಿವಿಲ್ ಕಮ್ಯುನಿಕೇಷನ್ಗಾಗಿರ್ಬೋದು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಮಯದಲ್ಲಿ, ಒಂದು ರಿಮೋಟ್ ಏರಿಯಾದಲ್ಲಿ ಒಂದು ಕಮ್ಯುನಿಕೇಷನ್ಗೂ ಕೂಡ ಈ ಸ್ಯಾಟಲೈಟಿಂದ ತುಂಬ ಸಹಾಯವಾಗಲಿದೆ. ಈ ಸ್ಯಾಟಲೈಟನ್ನು GSAT-7R ಅಂತ ಕೂಡ ಹೇಳಲಾಗುತ್ತೆ. GSAT-7A ಮತ್ತು GSAT-7 ರುಕ್ಮಿಣಿ ಅಂತ ಎಲ್ಲ ಹಳೆ ಸ್ಯಾಟಲೈಟ್ಗಳ ಹೆಸರುಗಳನ್ನು ಕೇಳಿರ್ತೀರ. ಅದರ ಒಂದು ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಈ GSAT-7R ಅನ್ನು ಒಂದು ಹೆಸರನ್ನು ಸರಳೀಕೃತಗೊಳಿಸಿ CMS-03 ಅಂತ ಹೇಳಿ ಇಲ್ಲಿ ಈ ಒಂದು ಸ್ಯಾಟಲೈಟ್ಗೆ ಹೆಸರಿಸಲಾಗಿದೆ ಅಂತ ಇಲ್ಲಿ ತಿಳಿದು ಬರುತ್ತೆ. ಈ ಸ್ಯಾಟಲೈಟ್ನ ಡಿಫೆನ್ಸ್ ಮತ್ತು ಮೆರಿಟೈಮ್ ಇಂಪಾರ್ಟೆನ್ಸ್ನ ನೋಡೋದಾದರೆ ಇಂಡಿಯನ್ ನೇವಿಗೆ ಇದರಿಂದ ತುಂಬ ಸಹಾಯವಾಗಲಿದೆ. ಇದರ ಪ್ರೈಮರಿ ಯೂಸರ್ ಇಂಡಿಯನ್ ನೇವಿನೇ ಆಗಿರಲಿದೆ. ಈ ಸ್ಯಾಟಲೈಟು ನಮ್ಮ ಇಂಡಿಯನ್ ನೇವಿಗೆ ಸೆಕ್ಯೂರ್ ಎನ್ಕ್ರಿಪ್ಟೆಡ್ ರಿಲಯಬಲ್ ಕಮ್ಯುನಿಕೇಷನ್ ಲಿಂಕನ್ನು ನೀಡುತ್ತೆ. ಅದ್ರ ಜೊತೆಗೆ ಸಿಪ್, ಸಬ್ಮೆರಿನ್, ಕೋಸ್ಟಲ್ ಸ್ಟೇಷನ್, ಏರ್ಕ್ರಾಫ್ಟ್ಗಳ ಮಧ್ಯೆ ಒಂದು ಕಮ್ಯುನಿಕೇಷನ್ಗೆ ಇದರಿಂದ ತುಂಬ ಸಹಾಯವಾಗಲಿದೆ. ಇದು ಮಲ್ಟಿ ಬ್ಯಾಂಡ್ ಟ್ರಾನ್ಸ್ಮಿಷನ್ ಇರೋದ್ರಿಂದ ಇಲ್ಲಿ ಜಾಮ್ ಪ್ರಾಬ್ಲಮ್ ಆದರೂ ಬೇರೆ ಬೇರೆ ಬ್ಯಾಂಡ್ಗಳ ಮುಖಾಂತರ ಕಮ್ಯುನಿಕೇಟ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದರ ಒಂದು ಸಿವಿಲ್ ಆರ್ ಕಮರ್ಷಿಯಲ್ ಬೆನಿಫಿಟ್ಗಳನ್ನು ನೋಡೋದಾದರೆ ಇದು ಹೈ ಬ್ಯಾಂಡ್ ವಿತ್ ಡಾಟಾ ಲಿಂಕ್ಗೆ ಸಪೋರ್ಟನ್ನು ಮಾಡುತ್ತೆ. ಆಮೇಲೆ ಕಮ್ಯುನಿಕೇಷನ್ಗೆ, ರಿಮೋಟ್ ಏರಿಯಾಗಳಲ್ಲಿ ಒಂದು ಕಮ್ಯುನಿಕೇಷನ್ಗೆ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸಮಯದಲ್ಲೂ ಕೂಡ ಇದು ತುಂಬ ಯೂಸ್ ಆಗುತ್ತೆ. ಎಮರ್ಜೆನ್ಸಿ ರೆಸ್ಪಾನ್ಸಿಗಾಗಿ ಇಲ್ಲಿ ಒಂದು ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್ನ ಇದು ಮೇಂಟೈನ್ ಮಾಡುತ್ತೆ ಅಂತ ಹೇಳ್ಬೋದು. ಡಿಸಾಸ್ಟರ್ ಏನಾದರೂ ಆದರೂ ಕೂಡ ನಾವು ಈ ಸ್ಯಾಟಲೈಟ್ ಮುಖಾಂತರ ಕಮ್ಯುನಿಕೇಷನ್ನ ಮಾಡ್ಬೋದು. ಜೊತೆಗೆ ಬ್ರಾಡ್ಬ್ಯಾಂಡ್ ಆಕ್ಸೆಸ್ ಇದೆ. ಅಂದರೆ ಇಂಡಿಯನ್ ಓಷಿಯನ್ ರೀಸನ್, ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪಗಳಲ್ಲಿ ಬ್ರಾಡ್ಬ್ಯಾಂಡ್ ಸೇವೆ ಇದೆ. ಅಲ್ಲಿ ಕೋಸ್ಟಲ್ ವಿಲೇಜ್ಗಳಲ್ಲಿ ಈ ಸ್ಯಾಟಲೈಟಿಂದ ಒಂದು ಬ್ರಾಡ್ಬ್ಯಾಂಡ್ ಸೇವೆ ಸಿಗುತ್ತೆ ಅಂತ ಹೇಳ್ಬೋದು. ಇದರ ಒಂದು ಟೆಕ್ನಾಲಜಿ ಸಿಗ್ನಿಫಿಕೆನ್ಸನ್ನು ನೋಡೋದಾದರೆ 4.4 ಟನ್ ಹೆವಿ ಸ್ಯಾಟಲೈಟ್ ಭಾರತದ ಭೂಮಿಯಿಂದ ಉಡಾವಣೆಗೊಂಡಿರೋದು ಜಗತ್ತಿಗೆ ಒಂದು ಮೆಸೇಜನ್ನು ನೀಡಿದಂತಾಗಿದೆ. ಭಾರತ ಕೂಡ ಇನ್ನು ಮುಂದೆ ಸ್ವತಃ ಹೆವಿ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡುತ್ತೆ ಅಂತ ಹೇಳಿ, ಜೊತೆಗೆ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಹೆವಿ ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡೋದಕ್ಕೆ ವಿದೇಶದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದು ಮೆಸೇಜನ್ನು ಜಗತ್ತಿಗೆ ನೀಡಿದಂತಾಗಿದೆ. ಜೊತೆಗೆ ಭಾರತದ ಎಬಿಲಿಟಿಯನ್ನು ತೋರಿಸಿದಂತಾಗಿದೆ. ಜೊತೆಗೆ ನಮ್ಮ ಇಂಡಿಜಿನಿಯಸ್ ಮುಖಾಂತರ ತುಂಬ ಕಡಿಮೆ ದರದಲ್ಲಿ ಈ ರೀತಿಯಾದಂಥ ಹೆವಿ ಸ್ಯಾಟಲೈಟ್ಗಳನ್ನು ಉಡಾವಣೆ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಬೇರೆ ದೇಶಗಳು ಕೂಡ ತಮ್ಮ ಸ್ಯಾಟಲೈಟ್ಗಳನ್ನು ನಮ್ಮ ದೇಶದ ಮುಖಾಂತರ ಉಡಾವಣೆಗೊಳಿಸ್ಬೋದು. ಇದರಿಂದ ಇಸ್ರೋನ ಪ್ರೊಫೈಲನ್ನು ಗ್ಲೋಬಲ್ ಕಮರ್ಷಿಯಲ್ ಲಾಂಚ್ ಮಾರ್ಕೆಟ್ನಲ್ಲಿ ತುಂಬ ಬಲಗೊಳಿಸಿದಂತಾಗಿದೆ. ಇದರ ಒಂದು ಜಿಯೋ ಪಾಲಿಟಿಕಲ್ ಇಂಪ್ಯಾಕ್ಟನ್ನು ನೋಡೋದಾದರೆ ಇದರಿಂದ ಮಿಲಿಟ್ರಿ ಕಾರ್ಯಾಚರಣೆಗಳಲ್ಲಿ ಕಮ್ಯುನಿಕೇಷನ್ಗೆ ತುಂಬ ಸಹಾಯವಾಗಲಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಮಿಲಿಟ್ರಿ ಕಾರ್ಯಾಚರಣೆಗೂ ಕೂಡ ಈ ಒಂದು ಸ್ಯಾಟಲೈಟ್ನಿಂದ ತುಂಬ ಯೂಸ್ ಆಗಲಿದೆ. ಜೊತೆಗೆ ಭಾರತದ
ಸ್ಟೇಟಸ್ ಸ್ಪೇಸ್ ಫೇರಿಂಗ್ ಪವರ್ ವಿತ್ ಡಿವೋಲ್ ಯೂಸ್ ಸಿವಿಲ್ ಪ್ಲಸ್ ಮಿಲಿಟರಿ ಸ್ಪೇಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಇದು ತುಂಬ ರೀಇನ್ಫೋರ್ಸ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಸ್ಯಾಟಲೈಟ್ನ ಉಡಾವಣೆಗೆ ಬಳಸಿರ್ತಕ್ಕಂಥ ಲಾಂಚ್ ವೆಹಿಕಲ್ LV-M3 Mark 5 ಲಾಂಚ್ ವೆಹಿಕಲ್ನ ಬಗ್ಗೆ ನೋಡೋದಾದರೆ ಇದರ ಮೊದಲ ಹೆಸರು GSLV Mark 3 ಅಂದರೆ ಜಿಯೋ ಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 ಅಂತ ಹೇಳಿ ಇದನ್ನು ಸ್ವಲ್ಪ ಸರಳೀಕೃತಗೊಳಿಸಿ LV-M3 Mark 5 ಅಂತ ಹೇಳಿ ಇಲ್ಲಿ ಹೆಸರಿಸಲಾಗಿದೆ. ಈ ಒಂದು ರಾಕೆಟ್ನ ಒಳಗೆ ಒಟ್ಟು 3 ಸ್ಟೇಜ್ ಇರುತ್ತೆ. ನೀವು ಕೇಳಿರ್ತೀರ ಭಾರತ PSLV ಒಂದು ಲಾಂಚ್ ವೆಹಿಕಲನ್ನು ಬಳಸಿರುತ್ತೆ ಅಂತ ಹೇಳಿ. ಈ PSLV ಲಾಂಚ್ ವೆಹಿಕಲ್ನ ಲೈಟರ್ ವರ್ಷನ್ ಅಂದರೆ ಹಗುರವಾದ ಸ್ಯಾಟಲೈಟ್ಗಳ ಒಂದು ಲಾಂಚ್ಗಾಗಿ ಬಳಸಲಾಗುತ್ತೆ. ಆದರೆ ಇಲ್ಲಿ ನಾವು ಹೆವಿ ಸ್ಯಾಟಲೈಟನ್ನು ಲಾಂಚ್ ಮಾಡೋದ್ರಿಂದ ಈ GSLV ಜಿಯೋ ಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಮಾರ್ಕ್ 3 LV-M3 ಲಾಂಚ್ ವೆಹಿಕಲನ್ನು ಇಲ್ಲಿ ಬಳಸ್ತಾ ಇದ್ದೀವಿ. ಇದರಲ್ಲಿ 3 ಸ್ಟೇಜ್ಗಳಿರುತ್ತೆ. S-200 ಸ್ಟೇಜು ಇದು ಎರಡು ಕಡೆ ಅಂದರೆ ಒಂದು ರಾಕೆಟ್ನ ಎರಡು ಕಡೆಗೆ S-200 2 ಲಾರ್ಜ್ ಸಾಲಿಡ್ ರಾಕೆಟ್ ಬೂಸ್ಟರ್ಗಳನ್ನು ಇಲ್ಲಿ ಅಳವಡಿಸಲಾಗಿರುತ್ತೆ. ಫಸ್ಟ್ ಸಾಲಿಡ್ ಫ್ಯೂಲು, ಸೆಕೆಂಡ್ ಸ್ಟೇಜಲ್ಲಿ ಲಿಕ್ವಿಡ್ ಫ್ಯೂಲ್ ಇರುತ್ತೆ, ಥರ್ಡು ಕ್ರಯೋಜೆನಿಕ್ ಇಂಜನ್. ಇದು ತುಂಬ ಡಿಫಿಕಲ್ಟ್ ಟೆಕ್ನಾಲಜಿ ಅಂದರೆ ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೇಜಲ್ಲಿ L-110 ಕೋರ್ ಸ್ಟೇಜ್, ಇಲ್ಲಿ ಲಿಕ್ವಿಡ್ ಪ್ರೊಪಲೆಂಟ್ ಸ್ಟೇಜ್ ಪವರ್ಡ್ ಬೈ ಟ್ವಿನ್ ವಿಕಾಸ್ ಇಂಜನ್ ಇಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ನೋಡ್ಬೋದು. ಥರ್ಡ್ ಸ್ಟೇಜು C-25 ಕ್ರಯೋಜೆನಿಕ್ ಅಪ್ಪರ್ ಸ್ಟೇಜ್, ತುಂಬ ಕೂಲ್ ಟೆಂಪ್ರೇಚರ್ನಲ್ಲಿ ಫ್ಯೂಲನ್ನು ಇಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಯಾಕಂದರೆ ರಾಕೆಟ್ಗೆ ಜಾಸ್ತಿ ಪುಷ್ ಸಿಗುತ್ತೆ ಜಿಯೋ ಸಿಂಕ್ರನಸ್ ಆರ್ಬಿಟ್ಗೆ ತಲುಪೋದಕ್ಕೆ. ಇದರಿಂದ ಜಾಸ್ತಿ ರಾಕೆಟ್ಗೆ ಪುಷ್ ಸಿಗೋಸ್ಕರ ಇಲ್ಲಿ ತುಂಬ ಕೂಲ್ ಟೆಂಪ್ರೇಚರ್ನಲ್ಲಿ ಫ್ಯೂಲನ್ನು ಸ್ಟೋರ್ ಮಾಡಲಾಗಿರುತ್ತೆ. ಈ ಒಂದು ಸ್ಯಾಟಲೈಟ್ ಮುಖಾಂತರ ಲೋವರ್ ಅರ್ತ್ ಆರ್ಬಿಟ್ಗೆ ನಾವು ಏನು 400 to 500 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಲೋವರ್ ಅರ್ತ್ ಆರ್ಬಿಟ್ಗೆ 8 ಟನ್ವರೆಗೆ ಒಂದು ಸ್ಯಾಟಲೈಟನ್ನು ನಾವು ಕಳಿಸ್ಬೋದು. ಆದರೆ ನಾವಿಲ್ಲಿ 3600 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಯಾಟಲೈಟನ್ನು ಡೆಪ್ಲಾಯ್ ಮಾಡ್ತಿರೋದ್ರಿಂದ 4 ರಿಂದ 4.5 ಟನ್ನಷ್ಟು ಭಾರ ಇರ್ತಕ್ಕಂಥ ಸ್ಯಾಟಲೈಟ್ಗಳನ್ನು ಈ ರಾಕೆಟ್ ಮುಖಾಂತರ ಲಾಂಚ್ ಮಾಡ್ಬೋದು. ಈ ರಾಕೆಟನ್ನು ಚಂದ್ರಯಾನ 2 ಮತ್ತು ಚಂದ್ರಯಾನ್ 3ಗಳಲ್ಲೂ ಸಹ ಈ ಹಿಂದೆ ಇಸ್ರೋ ಬಳಕೆ ಮಾಡಿತ್ತು. ಈ ಮಿಷನ್ನ ಹಂತಗಳನ್ನು ನೋಡೋದಾದರೆ ಮೊದಲ ಹಂತದಲ್ಲಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿರ್ತಕ್ಕಂಥ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಸ್ಯಾಟಲೈಟ್ ಉಡಾವಣೆಗೊಂಡ ನಂತರ ನೆಕ್ಸ್ಟು ಜಿಯೋ ಸಿಂಕ್ರನಸ್ ಕಕ್ಷೆಯವರೆಗೂ ಈ ಒಂದು ರಾಕೆಟ್ ಮುಖಾಂತರ ಈ ಸ್ಯಾಟಲೈಟ್ ಹೋಗುತ್ತೆ. ನೆಕ್ಸ್ಟ್ ಎರಡನೇ ಹಂತದಲ್ಲಿ ಈ CMS-03 ಸ್ಯಾಟಲೈಟು ರಾಕೆಟ್ನಿಂದ ಬೇರ್ಪಡೆಗೊಂಡು ತನ್ನದೇ ಆದ ಒಂದು ಪ್ರೊಪಲ್ಷನನ್ನು ಬಳಸ್ಕೊಂಡು ಇದು ತನ್ನ ಕಕ್ಷೆಗೆ ತಲುಪುತ್ತೆ. ನೆಕ್ಸ್ಟ್ ಇದು ತಲುಪಿದ ಮೇಲೆ ಮೂರನೇ ಹಂತದಲ್ಲಿ ಅದರ ಒಂದು ಸೌರ ಫಲಕಗಳು ಮತ್ತು ಆ್ಯಂಟೆನಾಗಳ ಒಂದು ನಿಯೋಜನೆಯನ್ನು ಗೊಳಿಸುತ್ತೆ. ಅದಾದಮೇಲೆ ಎಲ್ಲ ಟ್ರಾನ್ಸ್ಪಾಂಡ್ಗಳ ಪರೀಕ್ಷೆಯನ್ನು ಮಾಡಿಸಿ ಒಂದು ಕಮ್ಯುನಿಕೇಷನ್ನ ಟೆಸ್ಟಿಂಗನ್ನು ಇಲ್ಲಿ ಮಾಡಲಾಗುತ್ತೆ. ಎಲ್ಲ ಟೆಸ್ಟಿಂಗ್ಗಳು ಮುಗಿದ ನಂತರ ನಾಲ್ಕನೇ ಹಂತದಲ್ಲಿ ಈ ಒಂದು ಸ್ಯಾಟಲೈಟ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತೆ. ಇದು ಒಮ್ಮೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ನಂತರ ಇದು ನಮ್ಮ ರಕ್ಷಣಾ ವಲಯಕ್ಕೆ ಮತ್ತು ನಾಗರಿಕರಿಗೆ ಒಂದು ಸೇವೆಯನ್ನು ಒದಗಿಸೋದಕ್ಕೆ ಪ್ರಾರಂಭಿಸುತ್ತೆ ಅಂತ ಹೇಳ್ಬೋದು. ಇದು ಈ ಮಿಷನ್ನ ಒಟ್ಟು ಹಂತಗಳು ಅಂತ ಹೇಳ್ಬೋದು. ಈ ಒಂದು ಮಿಷನ್ನ ನಂತರ ಇಸ್ರೋದ ಭವಿಷ್ಯದ ಯೋಜನೆಗಳನ್ನು ನೋಡೋದಾದರೆ CMS-03 ಕಮ್ಯುನಿಕೇಷನ್ ಸ್ಯಾಟಲೈಟು ಇಲ್ಲಿವರೆಗಿನ ಭಾರತದ ಅತಿ ಭಾರವಾಗಿರ್ತಕ್ಕಂಥ ಸ್ಯಾಟಲೈಟನ್ನು ಭಾರತೀಯ ನೆಲದಿಂದ ಉಡಾವಣೆಗೊಳಿಸಿರೋದು ಇದೊಂದು ಹೊಸ ಯುಗವನ್ನು ಪ್ರಾರಂಭಿಸಿದಂತಾಗುತ್ತೆ. ಹೆಚ್ಚಿನ ಸಾಮರ್ಥ್ಯದ ರಕ್ಷಣಾ ಸಂವಹನಗಳನ್ನು ಸ್ವತಂತ್ರವಾಗಿ ನಿರ್ವಹಿಸುವ ಭಾರತದ ಒಂದು ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ಇದರಿಂದ ಪ್ರದರ್ಶಿಸಿದಂತಾಗುತ್ತೆ. ಜೊತೆಗೆ LV-M3 ಒಂದು ರಾಕೆಟ್ನ ಕಾರ್ಯಕ್ಷಮತೆ ಇಸ್ರೋವನ್ನು ವಾಣಿಜ್ಯದ ಭಾರಿ ಉಪಗ್ರಹ ಉಡಾವಣೆಗಳಿಗೆ ಒಂದು ಸ್ಪರ್ಧಾತ್ಮಕತೆಯನ್ನು ಮುಂದೆ ಹೆಚ್ಚಿಸಲಿದೆ ಅಂತ ಹೇಳ್ಬೋದು. ಭವಿಷ್ಯದ ಕಾರ್ಯಾಚರಣೆಗಳಾದಂಥ CMS-03 ಮತ್ತು ಇನ್ನು ಅಡ್ವಾನ್ಸ್ಡ್ GSAT-7 ಸೀರೀಸ್ನ ಉಪಗ್ರಹಗಳು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಹಾಗೂ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನಿಮಗೆ ಇದೇ ರೀತಿ ಮಾಹಿತಿ ಇರುವಂಥ ವಿಡಿಯೋಗಳನ್ನು ನೀಡ್ತಾ ಇರ್ತೀವಿ. ಜೊತೆಗೆ ಯಾರ್ಯಾರು ನಮ್ಮ ಚಾನಲ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ನೀವು ಅಲ್ಲೂ ಕೂಡ ನಮ್ಮ ಚಾನಲ್ನ ಫಾಲೋ ಮಾಡ್ಬೋದು. ಮತ್ತು ನಿಮಗೆ ಇದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇರೋ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೀವಿ. ಆದ್ದರಿಂದ ಚಾನಲ್ನ
ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.